ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ಮಾನ್ಯ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬ. ನೋಡಿ, ಅವರ ಅಭಿಮಾನಿಗಳು ಈ ಬಾರಿಯ ಹುಟ್ಟುಹಬ್ಬವನ್ನು ಬಹಳ ಜೋರಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಕಳೆದ ಕೆಲ ದಿನಗಳ ಹಿಂದೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರೇ ಹೇಳ್ತಾರೆ, ಯಾವ ಅಭಿಮಾನಿಗಳು ಕೂಡ ಫ್ಲೆಕ್ಸ್ಗಳನ್ನು ಹಾಕಬೇಡಿ, ಬ್ಯಾನರ್ಗಳನ್ನು ಹಾಕಬೇಡಿ, ಹಾಗಾಕಿದ್ರೆ ನಾನೇ ಕಂಪ್ಲೇಂಟ್ ಮಾಡ್ತೀನಿ, ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ. ಬಟ್ ಆದರೂ ಕೂಡ ಅಭಿಮಾನಿಗಳು ಒಂದಿಷ್ಟು ಕಡೆಯಲ್ಲಿ ನಮ್ಮ ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂತಹ ಒಂದಷ್ಟು ಬ್ಯಾನರ್ಗಳನ್ನು ಹಾಕ್ಸಿದ್ರು. ಅದಕ್ಕೇನೆ ಇವತ್ತು ಬೆಳಗ್ಗೆ ತಾನೇ ಈ ರೀತಿಯೆಲ್ಲ ಮಾಡಬಾರ್ದು ಅಂತಲೂ ಕೂಡ ಹೇಳಿದ್ರು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು. ನೋಡಿ, ಅವರ ಅಸಂಖ್ಯಾತ ಅಭಿಮಾನಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಕಾಯ್ತಾ ಇದ್ರು. ಮೇ 15ನೇ ತಾರೀಕು ನಮ್ಮ ನೆಚ್ಚಿನ ನಾಯಕರಾದ ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬ ಇದೆ. ಅವತ್ತಾದರೂ ಕಾಂಗ್ರೆಸ್ ಹೈಕಮಾಂಡ್ನಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಗುಡ್ ನ್ಯೂಸ್ ಸಿಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಏನು ಗುಡ್ ನ್ಯೂಸು. ಸದ್ಯಕ್ಕಂತೂ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕಾಯ್ತಾ ಇರೋದು ಮುಖ್ಯಮಂತ್ರಿ ಸ್ಥಾನ ಬೇಕು, ಆ ಕುರ್ಚಿ ನನಗೆ ಬೇಕು ಅಂತ ಹೇಳಿ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಡೆಲ್ಲಿಗೂ ಕೂಡ ಹೋಗಿದ್ರು. ಅವರು ಮತ್ತು ಅವರ ಸಹೋದರ ಡಿ.ಕೆ. ಸುರೇಶ್ ಇಬ್ಬರೂ ಕೂಡ 1-2 ದಿನ ಡೆಲ್ಲಿಲೇ ಠಿಕಾಣಿ ಹೂಡಿದ್ರು. ಅದು ಬಂದಾದ ನಂತರ ಒಂದಷ್ಟು ಬದಲಾವಣೆಗಳಾಗುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ ಅನ್ನುವ ಮಾತುಗಳೂ ಕೂಡ ಕೇಳಿಬರ್ತಾ ಇತ್ತು. ಬಟ್ ಇತ್ತೀಚೆಗೆ ಆಗ್ತಾ ಇರುವಂತಹ ಬೆಳವಣಿಗೆ ಬಟ್ ಯಾವ ರೀತಿನೂ ಆಗಲಿಲ್ಲ, ಏನೂ ಬದಲಾವಣೆ ಆಗಲಿಲ್ಲ, ಮೇ ಕ್ರಾಂತಿನೂ ಆಗಲಿಲ್ಲ, ಮೇ 4ರ ನಂತರ ಒಂದಷ್ಟು ಬದಲಾವಣೆಗಳು ಅಂತಲೂ ಕೂಡ ಹೇಳಲಾಗಿತ್ತು. ಬಟ್ ಯಾವುದೂ ಕೂಡ ಆಗ್ತಾ ಇಲ್ಲ. ನೋಡಿ, ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಎಲ್ಲೋ ಒಂದು ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕನಸು ಕಾಣ್ತಾ ಇದ್ದಾರಾ, ಸಿ.ಎಂ ಕನಸನ್ನು. ಆ ಕನಸು ನನಸಾಗಲ್ವಾ? ಈ ರೀತಿಯ ಅನುಮಾನಗಳು ರಾಜ್ಯದ ಜನರನ್ನು ಕಾಡ್ತಾ ಇದೆ. ರಾಜ್ಯದ ಜನರಿಗೆ ಈ ರೀತಿಯ ಅನುಮಾನಗಳು ಬರೋದಕ್ಕೆ ಶುರುವಾಗಿದೆ. ನಾವಿಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿ.ಎಂ ಸ್ಥಾನ ಕೊಡಿ ಅಂತನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಅಪ್ರೋಚು ಮಾಡ್ತಾ ಇಲ್ಲ, ಕೊಡಬೇಡಿ ಅಂತನೂ ಕೂಡ ನಾವು ಹೇಳ್ತಾ ಇಲ್ಲ. ಬಟ್ ವಾಸ್ತವವನ್ನು ವಿವರಿಸ್ತಾ ಇದ್ದೀವಿ. ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ, ಹೈಕಮಾಂಡ್ ಏನು ಮಾಡ್ತಾ ಇದೆ, ಸಿದ್ದರಾಮಯ್ಯ ಅವರ ಬಣದವರು ಏನು ಮಾಡ್ತಾ ಇದ್ದಾರೆ, ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನೀ ಕೊಡೆ ನಾ ಬಿಡೆ ಅನ್ನುವಂತಹ ಪರಿಸ್ಥಿತಿ. ರಾಜ್ಯ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅದು ಕೊಟ್ಟ ಮಾತಂತೆ ನಡ್ಕೊಳ್ತಾ ಇಲ್ವಾ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರ ಬಣದ ನಾಯಕರುಗಳು, ಅವರ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ಗೆ ಕೇಳ್ತಾ ಇದ್ದಾರೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ 136 ಬಂದಾಗ ಡಿ.ಕೆ. ಶಿವಕುಮಾರ್ ಅವರು ಅದರ ಜೊತೆಗೆ ಸಿದ್ದರಾಮಯ್ಯ ಅವರು 50-50 2.5 ವರ್ಷ ನೀವಿರಿ, ಅದಾದ 2.5 ವರ್ಷ ಡಿ.ಕೆ. ಶಿವಕುಮಾರ್ ಅವರು ಇರಲಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಮಾತುಕತೆ ಆಯ್ತಂತೆ. ಬಟ್ ಸಿದ್ದರಾಮಯ್ಯ ಅವರಾಗಲಿ, ರಾಹುಲ್ ಗಾಂಧಿ ಅವರಾಗಲಿ, ಡಿ.ಕೆ. ಶಿವಕುಮಾರ್ ಅವರಾಗಲಿ ಯಾರೂ ಕೂಡ ಇದುವರೆಗೂ ಯಾವ ಮಾಧ್ಯಮದವರ ಮುಂದೇನೂ ಬಂದು 2.5 ವರ್ಷ ಸಿದ್ದರಾಮಯ್ಯ ಅವ್ರಿಗೆ ಹೇಳಿಬಿಟ್ಟಿದ್ದಾರೆ, ಇನ್ನುಳಿದಂತಹ 2 ವರ್ಷ ನಾನೇ ಅಂತ ಡಿ.ಕೆ.ನೂ ಹೇಳಿಲ್ಲ. ಸಿದ್ದರಾಮಯ್ಯ ಅವರು ಕೂಡ ಎಲ್ಲೂ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿಲ್ಲ. ಕೇವಲ ಎಲ್ಲವೂ ಊಹಾಪೋಹ, ಎಲ್ಲವೂ ಕಪೋಲ ಕಲ್ಪಿತ ಹೇಳಿಕೆಗಳ ಹಾಗಾದರೆ ಅನ್ನುವಂತಹ ಪ್ರಶ್ನೆ. ನೋಡಿ, ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಬರಲಿ, ಅದಾದ ಮೇಲೆ ಒಂದಷ್ಟು ಬದಲಾವಣೆಯಾಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಇನ್ನುಳಿದಂತಹ 2 ವರ್ಷ, ಯಾಕಂದರೆ ಇದೇ ಮೇ 20ನೇ ತಾರೀಕಿಗೆ 3 ವರ್ಷ ಕಂಪ್ಲೀಟ್ ಮಾಡ್ತಾ ಇದೆ ಕಾಂಗ್ರೆಸ್. 3 ವರ್ಷ ಕಂಪ್ಲೀಟ್ ಮಾಡ್ತಾ ಇದೆ ರಾಜ್ಯದಲ್ಲಿ ಸರ್ಕಾರವನ್ನು ರಚಿಸಿ. ಇನ್ನುಳಿಯೋದು 2 ವರ್ಷ. ಇನ್ನು 2 ವರ್ಷಕ್ಕೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರನ್ನು ಸಿ.ಎಂ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಅದೆಲ್ಲದರ ನಡುವೆ ಅಭಿಮಾನಿಗಳು ಪಾಪ ಕಾಯ್ತಾ ಇದ್ರು. 15ನೇ ತಾರೀಕು ಅಂದರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಬರ್ತ್ಡೇ ಇದೆ. ಇವತ್ತಾದ್ರೂ ನಮ್ಮ ನೆಚ್ಚಿನ ನಾಯಕನ ಬರ್ತ್ಡೇಗೆ ಹೈಕಮಾಂಡ್ನಿಂದ ಗಿಫ್ಟ್ ಸಿಕ್ಕಿಬಿಡುತ್ತೆ. ಓಕೆ, ಇನ್ನೊಂದು 2-3 ದಿನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಸಿ.ಎಂ ಆಗಿಬಿಡ್ತಾರೆ ಅಂತ ಹೇಳಿ. ಬಟ್ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಬದಲಾವಣೆಗಳು ಎಲ್ಲವನ್ನ ನೋಡಿದ್ರೆ
ಡಿ ಕೆ ಶಿವಕುಮಾರ್ ಅವರು CM ಆಗೋದು ಕನಸಾ, ಅದು ಕನಸಾಗೆ ಉಳಿಯುತ್ತಾ, ನನಸಾಗಲ್ವಾ ಅನ್ನುವ ಮಾತುಗಳು ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇರೋದು. ರಾಜಕೀಯ ಪಂಡಿತರುಗಳು ಕೂಡ ಮಾತನಾಡ್ತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ DK ಏನೇ ಸ್ಟ್ರಾಟರ್ಜಿಯನ್ನು ಮಾಡಿದ್ರು, ಸಿದ್ದರಾಮಯ್ಯ ಅವರು ಕಳೆದ 5 ವರ್ಷವೂ ಕೂಡ ನಾನೇ CM ಆಗಿದ್ದೀನಿ, ಈಗಲೂ 3 ವರ್ಷ ನಾನು ಪೂರೈಸಿದ್ದೀನಿ, ಇನ್ನುಳಿದಂತಹ 2 ವರ್ಷವನ್ನು ಕೂಡ ನಾನೇ ಕಂಪ್ಲೀಟ್ ಮಾಡ್ತೀನಿ, ಹೆಂಗೋ 3 ವರ್ಷ ಹಂಗೂ ಹಿಂಗೂ ತೆಳುಕೊಂಡು ಏನೋ ಆಗೋ ಸರ್ಕಾರ ನಡೆಸ್ತಾ ಇದ್ದೀವಿ, ಪಂಚ ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ಕೊಟ್ಟು ಇನ್ನುಳಿದಂಥ 2 ವರ್ಷ ನಾನೇನಾದರೂ ಕೆಳಗಿಳಿದು DK ಶಿವಕುಮಾರ್ ಅವರಿಗೆ CM ಸ್ಥಾನ ಕೊಟ್ಟು ಎಲ್ಲವೂ ಏನೇನೋ ಉಲ್ಟಾ ಪಲ್ಟಾ ಆಗೋದ್ರೆ ಅದು ನಮ್ಮ ಸರ್ಕಾರಕ್ಕೆ, ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ಇನ್ನು 2 ವರ್ಷ ನಾನೇ ಇರಬೇಕು ಅನ್ನುವ ಆಸೆ ವ್ಯಕ್ತಪಡಿಸಿದ್ದಾರೆ. ಇದು ಹೈಕಮಾಂಡ್ ಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಇದೆಲ್ಲವನ್ನ ಹೈಕಮಾಂಡು ಗಮನಿಸ್ತಾ ಇದೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಒಟ್ಟಾರೆ ನೋಡಿ, ಗಮನಿಸಿ, ಡೆಲ್ಲಿಯಿಂದ DK ಶಿವಕುಮಾರ್ ಅವರು ಬಂದಾದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಬಂದು ಬ್ಯಾಕ್ ಟು ಬ್ಯಾಕ್ 1-2 ದಿನ ಕಂಟಿನ್ಯೂಸ್ ಆಗಿ ಒಂದೇ ಹೇಳಿಕೆಯನ್ನು ಕೊಡ್ತಾ ಬರ್ತಾರೆ. CM ಸ್ಥಾನ ಸದ್ಯಕ್ಕಂತೂ ಖಾಲಿ ಇಲ್ಲ, ಅದು ಹೈಕಮಾಂಡ್ ನಿರ್ಧಾರ ಮಾಡೋದು. ಹೈಕಮಾಂಡ್ ಅಂದರೆ ಸೋನಿಯಾ ಗಾಂಧಿಯವರು. ಬಟ್ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆಯವರೇ, ಇಲ್ಲಿ ನೋಡಿ, AICC ಅಧ್ಯಕ್ಷರು ಅವರೇ, ಕಾಂಗ್ರೆಸ್ ಹೈಕಮಾಂಡು ಅವರೇ ಈ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಇದು ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರಿಂದ ಬಂದಿರುವಂತಹ ಮಾತು, ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಬರ್ತಾ ಇರೋ ಮಾತು ಅಂತ ಹೇಳೋದಕ್ಕಿಂತ ಅವರೇ ಹೇಳಿಸಿರಬಹುದಲ್ವಾ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅಂದರೆ ಸ್ವಲ್ಪ ದಿನದ ಮಟ್ಟಿಗೆ ತಣ್ಣಗಾಗಿದೆ. ಬಟ್ 20ನೇ ತಾರೀಕಿನ ನಂತರ ಒಂದಷ್ಟು ಬದಲಾವಣೆಗಳಾದರೂ ಕೂಡ ಆಶ್ಚರ್ಯ ಪಡಂಗಿಲ್ಲ, ಏನು ಬೇಕಾದರೂ ಆಗಬಹುದು. ಹಂಗೆ ಅನ್ಕೊಂಡು DK ಏನೋ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋ ಮನುಷ್ಯ ಅಲ್ಲವೇ ಅಲ್ಲ. ಸೊ ಪಕ್ಷಕ್ಕೋಸ್ಕರ ಸರ್ವವನ್ನೂ ತ್ಯಾಗ ಮಾಡಿ ಜೈಲಿಗೆ ಹೋಗಿ ಬಂದಿರುವಂತಹ DK ಸಾಹೇಬರು ಸುಮ್ಮನಿರ್ತಾರ? ಬರ್ತ್ಡೇ ನಂತರದ ದಿನಗಳಲ್ಲಿ ಏನು ಸ್ಟ್ಯಾಂಡ್ ತಗೋತಾರೆ CM ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಥವಾ ಇದೆಲ್ಲವೂ ಕೂಡ ಕನಸು, ನನಸಂತೂ ಆಗಲ್ಲ, 2028ರ ನಂತರ ನೋಡ್ಕೊಳ್ಳೋಣ ಅನ್ನುವ ಪ್ಲ್ಯಾನ್ ಏನಾದರೂ ಇದೆಯಾ? ಬಟ್ ಗೊತ್ತಿಲ್ಲ. ಬಟ್ ಸದ್ಯದ ಪರಿಸ್ಥಿತಿ ನಾವು ಹೇಳೋದಾದರೆ DCM DK ಶಿವಕುಮಾರ್ ಅವರ CM ಕನಸು ನುಚ್ಚು ನೂರು ಅಂತಲೇ ಹೇಳಬಹುದು. ಬಟ್ ಏನಾಗುತ್ತೆ ನೋಡೋಣ. 20ನೇ ತಾರೀಕು 3 ವರ್ಷ ಕಂಪ್ಲೀಟ್ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್. ಅದಾದ ಮೇಲೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಧನ್ಯವಾದ.